ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಮಂಡ್ಯದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ. ಬಾಲ್ಯ ವಿವಾಹ ನಿಷೇಧ ಕಾರ್ಯಾಗಾರ ಯಶಸ್ವಿ. ಲೈಂಗಿಕ ಅಪರಾಧದಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಗಂಡು ಮಕ್ಕಳು ಸಹ ಬಲಿಪಶು. ಮಕ್ಕಳಿಗೆ ಫೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಅವಶ್ಯಕ ಎಂದ ನ್ಯಾಯಮೂರ್ತಿ. ವಿವಿಧ ಸಂಘ ಸಂಸ್ಥೆಗಳ ಸಮಿತಿಗಳ ದಿನಾಚರಣೆ ಸನ್ಮಾನ ಸಮಾರಂಭ. ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜು ಚಾಲನೆ. ರಕ್ತದಾನ ಮಾಡಿ ಜೀವ ಉಳಿಸಿ ಎಂದ ಮೀರಾ ಶಿವಲಿಂಗಯ್ಯ. ಬಿಜೆಪಿ ಕಾರ್ಯಕರ್ತರಿಂದ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲ. ನಾಲೆಗೆ ನೀರು ಬಿಡುಗಡೆ. ಇಂಧನ ದರ ಇಳಿಕೆಗೆ ಆಗ್ರಹ. ಮಂಡ್ಯದಲ್ಲಿ ಕೆ ವಿವೇಕಾನಂದರಿಗೆ ಅಭಿನಂದನೆ. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಲಹೆ. ಉಪನ್ಯಾಸಕರ ನೋವಿಗೆ ಸ್ಪಂದಿಸುವೆ ಎಂದ ವಿಧಾನ ಪರಿಷತ್ ನೂತನ ಸದಸ್ಯ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಬೆಳಗ್ಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಎಸ್. ಮಂಜೇಶ್ ಗೌಡ ಅವರ ನೇತೃತ್ವದಲ್ಲಿ ಕಾವೇರಿ ವನದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದರು. ತರುವಾಯ ಕೆಲ ಹೊತ್ತು ಧರಣಿ ಕುಳಿತು ತಕ್ಷಣವೇ ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆಗಳಿಗೆ ನೀರು ಹರಿಸಬೇಕು, ಸರ್ಕಾರದಿಂದ ಉಚಿತವಾಗಿ ಬಿತ್ತನೆ ಬೀಜ ವಿತರಿಸಬೇಕು, ರಾಗಿ ಬೆಳೆ ವಿಮಾ ರೈತರಿಗೆ ವಿಮೆಯ ಹಣ ಪಾವತಿಸಬೇಕು, ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿ ನಿಗದಿ ಮಾಡಬೇಕು, ಬಾಕಿ ಉಳಿದಿರುವ ಹಾಲಿನ ಪ್ರೋತ್ಸಾಹಧನವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ವಿತರಿಸಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯನ್ನು ವಾಪಸ್ ಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್ ಮಾತನಾಡಿ, ಮುಂಗಾರು ಸಿದ್ಧತೆ ಮತ್ತು ಹಾಲಿ ಇರುವ ಬೆಳೆಗಳಿಗೆ ತಕ್ಷಣವೇ ನೀರು ಹರಿಸಬೇಕು, ಕಬ್ಬಿನ ದರವನ್ನು ಟನ್ನಿಗೆ 4,500 ರೂಪಾಯಿಗೆ ಪರಿಷ್ಕರಿಸಬೇಕು, ಕೊಬ್ಬರಿ ಬೆಲೆಯನ್ನು 18,000 ರೂಪಾಯಿಗೆ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ಉಸ್ತುವಾರಿ ಮಂತ್ರಿಯವರು ಇನ್ನು 10 ದಿವಸದಲ್ಲಿ ನೀರು ಕೊಡ್ತೀವಿ ಅಂತ ಈಗಾಗಲೇ 4-5 ದಿವಸ ಆಯ್ತು ಹೇಳಿ, ಅಲ್ಲಿ ನಾಳೆ ರಿಪೇರಿ ನಡೀತಾ ಇದೆ, ಅರ್ಧಂಬರ್ಧ ರಿಪೇರಿ ಆಗಿದೆ, ಕಳಪೆ ಕಾಮಗಾರಿ ಆಗಿದೆ, ನಾವೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಏನು ನಾಳೆ ರಿಪೇರಿನ ನಿಲ್ಲಿಸಿ ಏನು ರೈತರಿಗೆ ಬೆಳೆ ಮಾಡಬೇಕು. ಇವಾಗ ಇವರು ಆಗಷ್ಟು ನೀರು ಬಿಟ್ಟರೆ ಬೆಳೆ ಮಾಡೋಕ್ಕಾಗಲ್ಲ ರೈತರು. ಈಗ ಬೆಳೆ ಮಾಡೋಕ್ಕೋಸ್ಕರ ನೀರು ಬಿಡಬೇಕು ಅವರು, ಅದಕ್ಕೋಸ್ಕರ ಈ ಹೋರಾಟ. ಹಿಂದೆ KRS ನೀರು ತುಂಬಿದ್ರೂ ತಮಿಳ್ನಾಡಿಗೆ ನೀರು ಬಿಟ್ಟು ನಮಗೆ ನೀರು ಕೊಟ್ಟಿಲ್ಲ. 2-3 ಬೆಳೆ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಅದರಿಂದ ಈ ಸರಿ ನೀರು ಬಿಡಲೇಬೇಕು. ಅವರು ನೀರು ಬಿಡದೆ ಹೋದರೆ ಅವರು ಈ ಜಿಲ್ಲೆ ಕಾಲು ಹಾಕೋಂಗಿಲ್ಲ. ನೀರು ಬಿಟ್ಟೆ ಕಾಲು ಹಾಕಬೇಕು ನಮ್ಮ ಜಿಲ್ಲೆಗೆ. ಪ್ರಧಾನ ಕಾರ್ಯದರ್ಶಿ ಎಸ್. ಮಂಜೇಗೌಡ ಮಾತನಾಡಿ, ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ಕೊಡಬೇಕು, ಬಾಕಿ ಉಳಿದಿರುವ ಹಾಲಿನ ಪ್ರೋತ್ಸಾಹಧನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು, KRS ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಬೇಕು, ಇಂಧನ ದರವನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಏನಿವತ್ತು ಟ್ರಯಲ್ ಬ್ಲಾಸ್ಟ್ ಅನ್ನೋ ವಿಚಾರನ ಕನ್ನಂಬಾಡಿ ಕಟ್ಟೆ ಸುತ್ತನೆ ಮಾಡ್ತಾ ಇರೋದ್ರಿಂದ ಏನು ನ್ಯಾಯಾಲಯ ನಿಷೇಧ ಮಾಡಿದರೂ ಕೂಡ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ನೀರಾವರಿ ಇಲಾಖೆ ಮತ್ತು ಗಣಿ ಇಲಾಖೆಯ ಮತ್ತು ದೊಡ್ಡ ಗಣಿ ಮಾಲೀಕರ ಗಣಿ ಮಾಲೀಕರ ಹಣಕ್ಕೆ ಇವರು ಜೋತು ಬಿದ್ದು ರಾಜ್ಯಾಡಳಿತ ಮತ್ತು ಜಿಲ್ಲಾಡಳಿತ ಈ ರೀತಿ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಮಾಡಿಕೊಡ್ತಾ ಇರೋದನ್ನು ರೈತ ಚಳವಳಿ, ರೈತ ಸಂಘಟನೆಯವರು ಮತ್ತು ಜಿಲ್ಲೆಯ ಎಲ್ಲ ಜನ ಒಕ್ಕೊರಲಿಂದ ಇದನ್ನು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಮಾಡಿಕೊಡಬಾರ್ದು. ಮತ್ತು ಏನಿದೆ ಇವತ್ತಿನ ನೀರಿನ ಬವಣೆ ನಮಗೇನಿದೆ, ಕೂಡಲೇ ಎಲ್ಲ ನಾಲೆಗಳಿಗೂ ನೀರನ್ನು ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ನೀರು ಬಿಡಬೇಕು ಅಂತ ಎಚ್ಚರಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಉಪಾಧ್ಯಕ್ಷ ಕೆ. ನಾಗೇಂದ್ರ ಸ್ವಾಮಿ, ರಾಮಲಿಂಗೇಗೌಡ, ವೆಂಕಟೇಶ್, ಶಿವಲಿಂಗೇಗೌಡ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೂಡಲೇ ವಿಸಿ ನಾಲೆಗಳಿಗೆ ನೀರು ಹರಿಸಬೇಕು, ಹಾಲಿನ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಶನಿವಾರ ಬೆಳಿಗ್ಗೆ ಬಿಜೆಪಿ ರಾಜ್ಯ ಮುಖಂಡ ನವೀನ್, ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜಯರಾಮ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಮಂಡ್ಯದ ಜಯಚಾಮರಾಜೇಂದ್ರ ವೃತ್ತದ ಬಳಿ ಸಮಾವೇಶಗೊಂಡ
ಬಿಜೆಪಿ ಕಾರ್ಯಕರ್ತರು ನಂತರ ಕೈಯಲ್ಲಿ ಹಾಲಿನ ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು 40% ಕಾಂಗ್ರೆಸ್ ಸರ್ಕಾರ ಜಾಗ ಖಾಲಿ ಮಾಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ತೆರಳಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜಯರಾಮ್, ಜೂನ್ 30ರ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಗುತ್ತಿಗೆದಾರರು ತಿಳಿಸಿದ್ರು. ಆದರೆ ಇದುವರೆಗೂ ಪೂರ್ಣಗೊಂಡಿಲ್ಲ ಎಂದರು. ಜುಲೈ ಮೊದಲ ವಾರದಲ್ಲಿ ನೀರು ಬಿಡುವುದಾಗಿ ಭರವಸೆ ನೀಡಿದ್ರು. ಆದರೆ 48 ಕಿಲೋಮೀಟರ್ ಕಾಮಗಾರಿಯ ಪೈಕಿ ಕೇವಲ 28 ಕಿಲೋಮೀಟರ್ ಕಾಮಗಾರಿ ಪೂರ್ಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ವಿಸಿ ನಾಲೆಗಳಿಗೆ ನೀರು ಹರಿಸಬೇಕು, ಇಲ್ಲದಿದ್ದಲ್ಲಿ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅವತ್ತು ಕಾವೇರಿ ನೀರಾವರಿ ನಿಗಮದವರು ಮತ್ತು ಕಾಂಟ್ರಾಕ್ಟರ್ನ ಸಿಬ್ಬಂದಿ ವರ್ಗದವರು ಅವರೆಲ್ಲರೂ ಸೇರಿ ನಮಗೆ ಮಾತು ಕೊಟ್ಟಿದ್ದರು. ಜೂನ್ 30ರೊಳಗಡೆ ಕಾಮಗಾರಿ ಸಂಪೂರ್ಣ 46 ಕಿಲೋಮೀಟರ್ ಸಂಪೂರ್ಣ ಆಗ್ತದೆ. ಜುಲೈ 1ನೇ ತಾರೀಕು ನೀರನ್ನು ಬಿಡುವಂಥ ಮಂಡ್ಯ ಜಿಲ್ಲೆಯ ರೈತರಿಗೆ ನೀರನ್ನು ಬಿಡುವಂಥ ನಾಲೆಗೆ ನೀರು ಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದರು. ಇವತ್ತು ನುಡಿದಂತೆ ನಡೀತೇವೆ ಅಂತೇಳಿ ಎಲ್ಲ ಕಡೆ ಪೋಸ್ಟರು ಬ್ಯಾನರು ಘೋಷಣೆಗಳನ್ನು ಹಾಕೊಂಡು ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕಣ್ಣಿಗೆ ಬೂದಿಯನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದರಲ್ಲಿ ಚಾನೆಲ್ಗೆ ಇಳಿದು ಅವರಿಗೆ ನೀರು ಬಿಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವ್ರ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ಕಡೆಯಿಂದ ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀವಿ. ರಾಜ್ಯ ಬಿಜೆಪಿ ಮುಖಂಡ ನವೀನ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ರೈತ, ಎಮ್ಮೆ ಸಾಕಿದ್ದೇನೆ, ಕುರಿ ಸಾಕಿದ್ದೇನೆ ಎಂದು ಹೇಳಿದ್ದಾರೆ. ಆದರೆ ಅವರಿಗೆ ರೈತರ ಬಗ್ಗೆ ಇರುವ ಕಾಳಜಿ ಇದೇನಾ ಎಂದು ವಾಗ್ದಾಳಿ ನಡೆಸಿದರು. ಕೂಡಲೇ ರೈತರ ಬೆಳೆಗಳಿಗೆ ನೀರು ಹರಿಸಬೇಕು, ಪೆಟ್ರೋಲ್ ಡೀಸೆಲ್ ದರ ವಾಪಸ್ ಪಡೆಯಬೇಕು, ಹಾಲಿನ ದರ ಇಳಿಸಬೇಕು, ಕಳೆದ ಬಾರಿ ಬೆಳೆ ನಷ್ಟ ಆಗಿರುವ ರೈತರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಒಂದು ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡ್ತಕ್ಕಂಥ ಬದ್ಧತೆ ನಿಮಗಿಲ್ಲ ಅಂತಂದರೆ ನೀವು ಯಾಕೆ ಸರ್ಕಾರದಲ್ಲಿ ಇರಬೇಕು? ಎರಡನೇದು, ರೈತರ ವಿಷಯದಲ್ಲಿ ರಾಜಕೀಯ ಮಾಡಿ, ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಿ, ನಿಮಗೆ ಬೇಕಾದಂಥ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಿ ರೈತರ ಕೆಲಸಕ್ಕೆ ಯಾಕೆ ತಡೆ ಹೊಡ್ತಾ ಇದ್ದೀರಿ? ಮಾನ್ಯ ಸಿದ್ದರಾಮಯ್ಯನವರೇ ಮಾತೆತ್ತಿದ್ರೆ, ನಾನು ರೈತನ ಮಗ, ನಾನು ಗದ್ದೆ ಉಳ್ತಿದ್ದೆ, ನಾನು ಕುರಿ ಕಾಯ್ತಿದ್ದೆ, ನಾನು ಎಮ್ಮೆ ಸಾಕ್ತಿದ್ದೆ, ನಾನು ಅಲ್ಲಿ ಹೋಗಿ ತಿರುಗಾಡ್ಕೊಂಡಿದ್ದೆ, ನಾನು ಲಾಯರ್ ಆಗಿದ್ದೆ, ನಾನು ಮಾಸ್ಟರ್ ಆಗಿದ್ದೆ ಅಂತ ಕತೆ ಹೊಡಿತೀರಲ್ಲ, ಈ ಸಾಮಾನ್ಯ ಜ್ಞಾನ ಇಲ್ವೇ ನಿಮಗೆ? ಯಾಕೆ ಈ ರೀತಿ ಮಾಡ್ತಾಯಿದ್ರಿ? ಅಥವಾ ಮಂಡ್ಯ ಜಿಲ್ಲೆ ಜನರ ಮೇಲೆ ನಿಮಗೇನಾದ್ರು ಅಸಡ್ಡೆನಾ? ಅದನ್ನು ಜನರ ಮುಂದೆ ಹೇಳ್ಬೇಕಾಗ್ತದೆ. ಕಳೆದ ವರ್ಷ ಬರದ ಹೆಸರಲ್ಲಿ ಮೋಸ ಮಾಡಿದ್ರಿ. VC ಚಾನಲ್ಲು 96ರಲ್ಲಿ ಸಣ್ಣ ಪುಟ್ಟ ರಿಪೇರಿ ಆಗಿರೋದು ಬಿಟ್ಟರೆ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ, ಪ್ರಯತ್ನವೂ ಪಡಲಿಲ್ಲ. ಜೊತೆಗೇನು ಮಾಡಿದೆ ಅಂತಂದರೆ 2 ಲಕ್ಷ ಹೆಕ್ಟೇರ್ ಭೂಮಿಗೆ ಕಳೆದ ವರ್ಷ ಬರದಿಂದ ತೀರಾ ನಷ್ಟ ಆಗ್ಬಿಟ್ಟವ್ರೆ. ಅವರಿಗೆ ಬರ ಜೊತೆಗೆ ಜಾಸ್ತಿ ಹಣವನ್ನು ಕಾಂಪನ್ಸೇಷನ್ ಆಗಿ ಕೊಡಲೇಬೇಕು. ಎರಡನೇದು, ಜುಲೈ ಮೊದಲ ವಾರ ಮೊದಲ ಬೆಳೆ ಬೆಳೀಲಿಕ್ಕೆ ನೀರು ಒದಗಿಸಲೇಬೇಕು. ಎರಡನೇದು, ಕಟ್ಟು ನೀರನ್ನು ಸರಿಯಾಗಿ ಕೊಡಲೇಬೇಕಾಗುತ್ತೆ. ಹೋದ ಸರಿ ಸಂಕ್ರಾಂತಿ ಟೈಮಲ್ಲಿ ಕೊಟ್ಟು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ರೈತರನ್ನ ಅಧೋಗತಿಗೆ ತಲುಪಿಸಿದ್ರಿ. ಚಲುವರಾಯ ಸ್ವಾಮಿ ಅವ್ರು ಹೇಳ್ತಾರೆ, ಭತ್ತ ಕಬ್ಬು ಬೆಳಿಬೇಡಿ, ಉಳ್ಳಿ ಬೆಳೀರಿ, ರಾಗಿ ಬೆಳೀರಿ. ಅದು ಹೇಳ್ಕೊಡೋಕೆ ಇವ್ರು ಬರಬೇಕಾ? ಅವ್ರು ಹೇಳೋಕ್ಕೆ ಕೃಷಿ ಮಂತ್ರಿ ಇವ್ರು ಆಗಬೇಕಾ? ಯಾರೋ ಒಬ್ಬ ದನ ಕಾಯೋನು ಕೃಷಿ ಮಂತ್ರಿ ಮಾಡ್ಬೋದಿತ್ತು. ಯಾಕಂತವ್ರನ್ನ ಕೃಷಿ ಮಂತ್ರಿ ಮಾಡ್ಕೊಂಡಿದ್ರಿ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಅವ್ರನ್ನ ತುಣಿಬೇಕು ಅಂತ ಷಡ್ಯಂತ್ರ ರೂಪಿಸಿದ್ರಿ ಅನ್ನಂಗೆ ಕಾಣ್ತದೆ. ರೈತರು ಹೆಸರಲ್ಲಿ ಯಾಕ್ರಿ ರಾಜಕೀಯ ಮಾಡ್ತೀರಿ? ಮಾತೆತ್ತರೆ ಕೋರ್ಟ್ಗೆ ಹೋಗ್ತೀರಿ, ಮಾತೆತ್ತರೆ ಡೆಲ್ಲಿಗೆ ಹೋಗಿ ಪ್ರತಿಭಟಿಸ್ತೀರಿ. ನೀವು ಓಡಾಡೋ ರೀಡಲ್ಲಿ ಇರ್ತಕ್ಕಂಥ ಸಮಸ್ಯೆ ನಿಮಗೆ ಕಣ್ಣಿಗೆ ಕಾಣಲಿಲ್ಲ ಸಿದ್ದರಾಮಯ್ಯನವರೇ? ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್, CT ಮಂಜುನಾಥ್, ವಿವೇಕ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಕೆ ವಿವೇಕಾನಂದ ಅಭಿನಂದನಾ ಸಮಿತಿ ವತಿಯಿಂದ ನೂತನ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಕೃತಜ್ಞತಾ ಮತ್ತು ಅಭಿನಂದನಾ ಸಮಾರಂಭ ನಗರದ BR ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭವನ್ನು ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ KS ವಿಜಯಾನಂದ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು 4 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದ ಮರಿತಿಬ್ಬೇಗೌಡರನ್ನು ಸೋಲಿಸಿ ಕೆ ವಿವೇಕಾನಂದ ಅವರು ಆಯ್ಕೆಯಾಗಿದ್ದಾರೆ ಎಂದು ಅಭಿನಂದನೆ ಸಲ್ಲಿಸಿದರು. ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ತಂದೆಯವರು 1994ರಲ್ಲಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿದ ಅವರು, ತಂದೆ ತಾಯಿ ಹೊರತುಪಡಿಸಿದರೆ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುತ್ತಾರೆ. ಆ ಕ್ಷೇತ್ರದಿಂದ ವಿವೇಕಾನಂದ ಅವರು ಆಯ್ಕೆಯಾಗಿದ್ದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. ಅಭಿನಂದನೆಯನ್ನು ವೈಯಕ್ತಿಕವಾಗಿ ಸಲ್ಲಿಸ್ತೇನೆ. ಯಾಕಂದರೆ ಅವರು ಪ್ರತಿಸ್ಪರ್ಧಿಯು ಸುಮಾರು 4 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದರು. ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ವಿಧಾನ ಪರಿಷತ್ನ ಪ್ರವೇಶ ಮಾಡಿದ್ದಾರೆ. ಇದೊಂದು ವಿಶೇಷವಾಗಿ ಏನಂದರೆ ನಮ್ಮ ಶಿಕ್ಷಕರ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅದು ವಿಭಿನ್ನ ವಿಶೇಷತೆ. ಇವತ್ತು ನಮ್ಮ ಕುಟುಂಬಕ್ಕೆ ನಮ್ಮ ತಾತ ಎಜುಕೇಷನ್ ಮಂತ್ರಿ ಆದಾಗಲೇ ನಮ್ಮ ಕುಟುಂಬಕ್ಕೆ ಒಂದು ನಿಮ್ಮ ಇಲಾಖೆ ಎಂದು ನಮ್ಮ ಕುಟುಂಬಕ್ಕೆ ಹೆಸರಾಗಿದೆ. ಹಾಗೆ ನಮ್ಮ ತಂದೆಯವರು 94ನೇ ಇಸ್ವಿಯಲ್ಲಿ ಬಹುತೇಕ ಮಂದಿ ಕೆಲವರು ವೋಟರ್ಸ್ ಇರಬೇಕು ನಮ್ಮ ತಂದೆಗೆ ಹಾಕಿರೋರು. 94ರಲ್ಲಿ ನಮ್ಮ ತಂದೆಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದ್ರೆ ಶಿಕ್ಷಕರದು ತಮ್ಮ ಪಾತ್ರ ಭಾಳ ಮುಖ್ಯ. ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ರೂಪಿಸೋದು ತಂದೆ ತಾಯಿ ಬಿಟ್ಟರೆ ಶಿಕ್ಷಕರೇ. ಜಾನಪದ ವಿದ್ವಾಂಸರು ಹಾಗೂ ವಿಶ್ರಾಂತ ಪ್ರಾಂಶುಪಾಲರಾದ ವನಂ ಶಿವರಾಮ್ ಅಭಿನಂದನಾ ಮಾತನಾಡಿ, ಈ ಚುನಾವಣೆ ಸಾಕಷ್ಟು ಸದ್ದು ಮಾಡಿದೆ. ಕೆಲವು ಮಿತ್ರರು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರು ಇರಬೇಕು, ಅವರಿಗೆ ಹೇಗೆ ಮತ ಕೇಳ್ತೀರಿ ಅಂತ ಕೇಳಿದರು. ಆದರೆ ಈ ಚುನಾವಣೆಗೆ ನಿಲ್ಲಲು ಮಾನದಂಡ ಇದೆಯಾ ಅಂತ ಪ್ರತಿಕ್ರಿಯಿಸಿದ್ದೇನೆ ಎಂದರು. ವಿದ್ಯೆ ಅಂದರೆ ಜೀವನ ನಿರ್ವಹಣೆ ಯಾವುದು ಸಾಧ್ಯವೋ ಅದೇ ವಿದ್ಯೆಯಾಗಿದೆ. ಇಂದು 10,000 ರೂಪಾಯಿಗೆ ಡಾಕ್ಟರೇಟ್ ಪದವಿ ನೀಡುತ್ತಿದ್ದಾರೆ. ಆದರೆ ವಿವೇಕಾನಂದ ಅವರು ಮುಂದೆ ವ್ಯಾಸಂಗ ಮಾಡಿ ಪದವಿ ಗಳಿಸಬೇಕು, ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು. ಇಷ್ಟೆಲ್ಲ ನನ್ನ ಅನುಭವದಲ್ಲಿ ಮನೆಯವರು ನೋಡ್ತಾರೆ, ನನಗಾಗಿರೋ ಅನುಭವದಲ್ಲಿ ಈ ಚುನಾವಣೆಯಷ್ಟು ಸದ್ದು ಮಾಡಿರ್ತಕ್ಕಂಥದ್ದು ಬೇರೆ ನನ್ನ ಕಾಣಲಿಲ್ಲ. ಈ ಚುನಾವಣೆಯಲ್ಲಿ ಬಹುಮುಖ್ಯವಾಗಿ ಅದರ ಪ್ರಶ್ನೆ ನನಗೆ ಎದುರಿಗೆ ಬಂದವು. ಕೇಳಿದ್ರು ಮಿತ್ರರು, ಸರ್, ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರೇ ಇರಬೇಕು, ಹೋಗಲಿ, ಆ ಮಟ್ಟದ ಶಿಕ್ಷಣವನ್ನು ನಾನು ಪಡೆದಿದ್ದೇನೆ. ನಮ್ಮ ಮಿತ್ರರು, ಹೆಂಗ್ ಸರ್ ಓಟ್ ಕೇಳ್ತೀರಿ ನೀವು? ಅವ್ರು SSLC ಅಂದಿಲ್ಲ, 7ನೇ ಕ್ಲಾಸ್ ಫೇಲ್ ಆಗಿರೋ ನನಗೆ ಹೆಂಗೆ ಕೇಳ್ತೀರಿ? ದಯಮಾಡಿ ವಿವೇಕಾನಂದ ಅವರು ನನ್ನ ತಪ್ಪಿಕೊಳ್ಳಬಾರದು, ಇರೋ ವಾಸ್ತವ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ನಾನು ಅವ್ರಿಗೊಂದು ಸಣ್ಣ ಉತ್ತರ ಕೊಟ್ಟೆ. ಸ್ವಾಮಿ, ವಿವೇಕಾನಂದ ಅವರು 18-20 ಸಾವಿರ ಜನ ಮತದಾರರನ್ನ ಇಟ್ಕೊಂಡು ಚುನಾವಣೆ ಮಾಡಿರ್ತಕ್ಕಂಥ ನೀವು ಲೋಕಸಭೆ ಕಳಿಸಿದ್ರಲ್ಲ 150 ಜನ, 18ರಿಂದ 20 ಲಕ್ಷ, 18-20 ಲಕ್ಷ ಮತದಾರ ಕಳಿಸಿದಾರಲ್ಲ, ಅಲ್ಲಿ 150 ಜನ ವಿವೇಕಾನಂದ ಅಷ್ಟೇ ಓದಿರೋದು. ಲೋಕಸಭೆಯಲ್ಲಿ ಇವರಾದ ನಮ್ಮ ಶಿಕ್ಷಕರು ಅಲ್ಲೇ ಇದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ವಿವೇಕಾನಂದ, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕರ ಬಂಧುಗಳು ಬಹುಮತ ನೀಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕೃತಜ್ಞತೆ ಸಲ್ಲಿಸಿದರು. ನನಗೆ ಶಿಕ್ಷಕರು ಒಂದು ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಅವರ ನಂಬಿಕೆಗೆ ಚ್ಯುತಿ ಬರದಂತೆ ಕೆಲಸ ಮಾಡುತ್ತೇನೆ. ಮೇಲ್ಮನವಿಯಲ್ಲಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇನೆ ಎಂದರು. ನಾನು 6 ವರ್ಷದಲ್ಲಿ ನಿರಂತರವಾಗಿ ಸೇವೆ ಮಾಡ್ತೀನಿ. ಈ ಚುನಾವಣೆ ಈಗ 24 ವರ್ಷದಿಂದ ಏನು ಗೆದ್ದಿದ್ದಾರೆ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು ಮರಿತಿಬ್ಬೇಗೌಡರು, ಅವ್ರನ್ನೂ ಎಲ್ಲ ಪಟ್ಟಿ ಮಾಡಿ ನಾನು 6 ವರ್ಷದಲ್ಲಿ ನಾನು ಏನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ನಾನು ಶಿಕ್ಷಕರಿಗೆ ನನ್ನ 24 ವರ್ಷದಿಂದ ಎಮ್ಮರವಾಗಿ ನಿಂತಿರೋ ಮರನ, ನಾನು ಏನೂ ಇಲ್ಲದೆ ಸಾಮಾನ್ಯ ಹುಡುಗನ್ನ ಹುಲಿ ಅಂದರು, ಸಿಂಹ ಅಂದರು, ಹೆಂಗೆ ಗೆಲ್ತೀಯ, ಯಾವ ಥರ ಅವ್ರನ್ನ ಸೋಲಿಸ್ತೀಯ, ನಿಮ್ಗೆ ಏನಿದೆ ಇಮೇಜು ಅಂತ ಹೇಳಿದ್ರು. ನನ್ನ ಎಲ್ಲ ಶಿಕ್ಷಕರ ಬಂಧುಗಳು ಅವ್ರ ಆಶೀರ್ವಾದದಿಂದ ನನ್ನ ಆನೆ ಥರ ನಿಲ್ಲಿಸಿದ್ರು. ಇಡೀ ರಾಜ್ಯದಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸಲ್ಲಿ 4,622 ಮತದಿಂದ ಯಾವುದೂ ಸಾಧನೆ ಮಾಡಿಲ್ಲ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಜಿಲ್ಲೆ ಅವರ ಪಟ್ಟು ರೆಕಾರ್ಡ್ ಮಾಡಿಟ್ಟಿದ್ದಾರೆ. ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನನ್ನ ಕೊನೆಯ ಉಸಿರಿರೋವರೆಗೂ ಈ ಗೆಲುವನ್ನು ನಾನು ಮರೆಯಲ್ಲ. ನಿಮ್ಮ ಉಪಕಾರ ನಾನು ಕೊನೆಯ ಉಸಿರಿವರೆಗೂ ನಾನು ಮರೆಯಲ್ಲ. ಎಲ್ಲ ಪಾದಕ್ಕೆ 4 ಜಿಲ್ಲೆ ಶಿಕ್ಷಕರ ಪಾದಕ್ಕೆ ನನ್ನ ನಮಸ್ಕಾರ ತಿಳಿಸಿ ಅವ್ರ ಪಾದಕ್ಕೆ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ವೇದಿಕೆಯಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಮನ್ಮೂಲ್ ನಿರ್ದೇಶಕ ರಾಮಚಂದ್ರ, ನಿರಂಜನಮೂರ್ತಿ, HK ರಾಮು, ಕೆ ವಿವೇಕಾನಂದ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್, ಭಾರತಿ ನಗರ ಯೋಜನಾ ಕಚೇರಿ, ಜಿ ಮಾದೇಗೌಡ ಆಸ್ಪತ್ರೆ, ಭಾರತೀಯ ನಗರ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟದ ವತಿಯಿಂದ ಮಳವಳ್ಳಿ ತಾಲೂಕು ಹಲಗೂರು ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಯೋಜನಾಧಿಕಾರಿ ಸುವರ್ಣ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಮನುಷ್ಯನಿಗೆ ಆರೋಗ್ಯವೇ ಮುಖ್ಯವಾಗಿದ್ದು, ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಬೇಕು. ಕಾಯಿಲೆಗಳ ಸೂಚನೆ ನಿಮಗೆ ಕಂಡುಬಂದಲ್ಲಿ ಹತ್ತಿರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕು. ಕೆಲವು ವೇಳೆ ವಾತಾವರಣದಲ್ಲೂ ಆರೋಗ್ಯ ಏರುಪೇರಾಗುತ್ತದೆ ಅಂತ ಹೇಳಿದರು. ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ಗಾದೆ ಮಾತು ಕೂಡ ಇದೆ. ಆ ಪ್ರಕಾರವಾಗಿ ಇವತ್ತು ನಮ್ಮೆಲ್ಲರ ಆರೋಗ್ಯ ಮತ್ತು ಈ ಒಂದು ವಾತಾವರಣದಲ್ಲಿರುವಂಥ ವಾತಾವರಣದಲ್ಲಾಗುವಂಥ ಏರುಪೇರುಗಳಿರ್ಬೋದು, ಹಾಗೆ ನಮ್ಮಲ್ಲಿ ನಾವು ಅಂದರೆ ಪರಿಸರ ಮಾಲಿನ್ಯತೆ ಇರ್ಬೋದು, ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು, ಹಾಗೆ ಕೆಲವೊಮ್ಮೆ ನಮ್ಮ ಸೋಮಾರಿತನ, ಇವೆಲ್ಲವೂ ಸೇರಿ ನಮ್ಮ ಆರೋಗ್ಯವನ್ನು ನಾವೆಲ್ಲರೂ ಕೂಡ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಈ ಪ್ರಕಾರವಾಗಿ ನಾವು ಹೇಳೋದಾದರೆ, ಆರೋಗ್ಯ ಹಾಳಾದಾಗ ನಮಗೆ ನೆನಪಾಗೋದು ಆಸ್ಪತ್ರೆ ಮತ್ತು ವೈದ್ಯರು. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೇವೆ. ಅಂದರೆ ವೈದ್ಯರನ್ನು ನಮಗೆ ಅನಾರೋಗ್ಯ ಸಮಸ್ಯೆ ಬಂದಾಗ ನಾವು ವೈದ್ಯರಲ್ಲಿ ಹೋಗ್ತೇವೆ. ಅಂದರೆ ವೈದ್ಯರು ಸಂಪೂರ್ಣವಾಗಿ ನಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ನಂತರ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಸುವರ್ಣ ಭಟ್, ಶೋಭಾ ಕೃಷ್ಣ, ಮುಖ್ಯ ಶಿಕ್ಷಕರಾದ ಕುಳ್ಳಯ್ಯ, ಶ್ರೀನಿವಾಸ್, ಅನುರಾಧ ಹಾಗೂ ಜಿ ಮಾದೇಗೌಡ ಆಸ್ಪತ್ರೆ ವೈದ್ಯರು ಪಾಲ್ಗೊಂಡಿದ್ದರು. ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಂಡ್ಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಬಿ ಕೇಂದ್ರ ಮಂಡ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಮಿತಿಗಳ ದಿನಾಚರಣೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ರಕ್ತದಾನದ ಮಹತ್ವವನ್ನು ಯುವ ಸಮುದಾಯ ಅರಿಯಬೇಕು ಹಾಗೂ ಇತರರಿಗೆ ಪ್ರೇರಣೆಯಾಗಬೇಕು. ರಕ್ತದ ಕೊರತೆಯಾಗದಂತೆ ಮಂಡ್ಯ ಜಿಲ್ಲೆಯಲ್ಲಿ ಹಲವು ಸಂಘ ಸಂಸ್ಥೆಗಳ ಮೂಲಕ ಶಿಬಿರಗಳನ್ನು ಆಯೋಜನೆ ಮಾಡುವುದರ ಮೂಲಕ ರಕ್ತ ಸಂಗ್ರಹ ಮಾಡಲಾಗುತ್ತಿದೆ ಎಂದರು. ಹೇಳಿಕೊಳ್ಳದೆ ಎಲ್ಲೋ ಆಸ್ಪತ್ರೆಗೆ ಹೋಗಿ ಏನಾದರೂ ಪೇಷಂಟ್ಗೆ ಏನಾದರೂ ಬ್ಲಡ್ ಬೇಕಂತ ಹೇಳಿ ಕೊಟ್ಟು ಬರ್ತಾರೆ ಉಚಿತವಾಗಿ. ಅವ್ರಿಗೊಂದು ಆತ್ಮತೃಪ್ತಿ, ಪರವಾಗಿಲ್ಲಪ್ಪ ನನ್ನಿಂದ ಒಂದಷ್ಟು ಸಣ್ಣ ಸಹಾಯ ಆಗಿದೆ ಅಂತೇಳಿ ಒಂದು ಅಂದರೆ ಪ್ರಾಣವನ್ನು ಉಳಿಸಿದೀನಿ ಅನ್ನೋ ಭಾವನೆ ಬರುತ್ತೆ. ಹಾಗೆ ಕೆಲವರು ಹಿಂದೇಟ್ ಆಗ್ತಾರೆ, ಅಯ್ಯೋ ನಾನು ಬ್ಲಡ್ ಡೊನೇಟ್ ಮಾಡಿಬಿಟ್ರೆ ನಾನು ಎಲ್ಲಿ ವೀಕ್ ಆಗ್ತೀನೋ, ಮತ್ತೆ 350-450 ml ರಿಕವರ್ ಮಾಡಲಿಕ್ಕೆ ನನಗೆ ಎಷ್ಟು ದಿನ ಆಗ್ಬೋದು, ಎಷ್ಟು ಕಷ್ಟಪಡಬೇಕಾಗುತ್ತೋ, ಅಥವಾ ನಾನು ವೀಕ್ ಆಗ್ಬಿಡ್ತೀನೋ, ನಾನು ರೋಗಿ ಆಗ್ಬಿಡ್ತೀನೋ ಅನ್ನೋ ಒಂದು ಭಯನೂ ಕೂಡ ಇರುತ್ತೆ. ನಾನು ಎಲ್ಲಿ ತೊಂದರೆಗೊಳಗಾಗ್ತೀನೋ ಅನ್ನೋ ಫಿಯರು. ಇವೆರಡೂ ಇರುವಂಥ ಒಂದು ಪ್ಯಾರಡಾಕ್ಸ್ ಸಿಚುಯೇಷನ್ ಅಲ್ಲಿ ಹೆಚ್ಚು ಜನರನ್ನ ಮೋಟಿವೇಟ್ ಮಾಡಿ ತಮ್ಮ ಮನೆಯ ದುಡ್ಡನ್ನು ಹಾಕಿ, ತಾವು ದುಡ್ದ ದುಡ್ಡನ್ನು ಹಾಕಿ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡಿ ಹೆಚ್ಚು ರಕ್ತ ಕಲೆಕ್ಟ್ ಆಗೋ ರೀತಿ ಕೆಲಸಗಳು ಮಾಡೋಂಥ ಅನೇಕ ಸಂಘಟನೆಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಅದನ್ನ ನಾನು ಮೆನ್ಷನ್ ಮಾಡಬೇಕು. ಅದು ಜೀವಧಾರೆ ಟ್ರಸ್ಟ್ ಮಂಡ್ಯ. ಮಂಡ್ಯ ಅಂದರೆ ಜೀವಧಾರೆ ಟ್ರಸ್ಟ್ ಅಂದರೆ ಮಂಡ್ಯ. ಅದರಲ್ಲಿ there is no second question, second thought. ಇದೇ ಸಂದರ್ಭದಲ್ಲಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಹಾಗೂ ಎಜುಕೇಷನ್ ಸಂಸ್ಥೆಯ ಕಾರ್ಯದರ್ಶಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ನಂತರ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, ಯಾರಾದರೂ ದಾನ ಮಾಡುವಾಗ ಒಳ್ಳೆಯದನ್ನು ದಾನ ಮಾಡಬೇಕು. ರಕ್ತದಾನ ಮಾಡುವುದರಿಂದ ಜೀವವನ್ನು ಉಳಿಸಬಹುದು ಎಂದರು. ರಕ್ತದಾನದ ಬಗ್ಗೆ ಯಾರೂ ಹೆದರಬಾರದು. ರಕ್ತದ ಪ್ರತಿಯೊಂದು ಕಣವು ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ಕೊಡ್ಬೋದು ಅಂತ ಅದಕ್ಕೋಸ್ಕರ ಜೀವದಾನದ ಈ ರಕ್ತವನ್ನು ಕೊಡ್ತಕ್ಕಂಥದ್ದು ರಕ್ತದಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಜೊತೆಗೆ ನಮ್ಮ ಕಠೋಪನಿಷತ್ತಿನಲ್ಲಿ ನಚಿಕೇತ ಹೇಳ್ತಾನಲ್ಲ, ಅಂದರೆ ದಾನ ಮಾಡುವಾಗ ಉತ್ತಮವಾದದ್ದನ್ನು ದಾನ ಮಾಡಬೇಕು ಅಂತ. ಸೊ
ಸೊ ನಚಿಕೇತ ಅವನ ತಂದೆಯ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದ, ಅದಕ್ಕೆ ತಂದೆ ಬಡಕಲು ಹಸುಗಳನ್ನು ದಾನ ಮಾಡ್ತಾ ಇರ್ತಾನಂತೆ. ಸೊ ಹಾಗಾಗಿ ಅವನು ಅದನ್ನು ತಪ್ಪಿಸೋದಕ್ಕೋಸ್ಕರ ನನ್ನನ್ನು ದಾನ ಮಾಡು ಅಂದಾಗ ಅವನು ಕೋಪಗೊಂಡು ಹೇಳ್ತಾನೆ, ನಿನ್ನ ಯಮನಿಗೆ ದಾನ ಮಾಡ್ತೀನಿ ಅಂತ. ಹಾಗೆ ಅವನು ಯಮನ ಹತ್ರ ಹೋಗಿ ಜೀವನದ ರಹಸ್ಯವನ್ನು ಪಡ್ಕೊಳ್ತಾನೆ. ಹಾಗೆ ನಮ್ಮ ಉಪನಿಷತ್ಗಳಲ್ಲಿ ಹೇಳಿರೋದು ದಾನವನ್ನು ಮಾಡುವಾಗ ಒಳ್ಳೆಯದನ್ನು ದಾನ ಮಾಡಬೇಕು ಅಂತ. ವೇದಿಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್, ಡಾಕ್ಟರ್ MS ಆಶಾಲತಾ, ಡಾಕ್ಟರ್ ಕುಮಾರ್, ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಮುರಳೀಧರ್ ಭಟ್, ಶೋಭಾ, ಸೋಮಶೇಖರ್, ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಮಂಡ್ಯದ PES ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಾರ್ಯಾಗಾರ ನಡೆಯಿತು. ಮಂಜುಳಾ ಇಟ್ಟಿ ಅವರು PES ಕಾಲೇಜಿನ KV ಶಂಕರಗೌಡ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಲೈಂಗಿಕ ಅಪರಾಧದಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಗಂಡು ಮಕ್ಕಳು ಸಹ ಬಲಿಪಶುವಾಗಿರುವ ಪ್ರಕರಣಗಳು ಇವೆ. ಆದ್ದರಿಂದ ಈ ಕಾಯ್ದೆಯ ಬಗ್ಗೆ ಗಂಡು ಹಾಗೂ ಹೆಣ್ಣು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಎರಡೂ ಬೇರೆ, ಎರಡಕ್ಕೂ ಸಹ ವ್ಯತ್ಯಾಸ ಇದೆ. ಕಾಯ್ದೆಯಲ್ಲಿ ಪ್ರತಿಯೊಂದಕ್ಕೂ ಶಿಕ್ಷೆ ಇದೆ ಎಂದರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿ ತಮ್ಮ ವೈಯಕ್ತಿಕ ಭಾವಚಿತ್ರಗಳನ್ನು ಹಂಚಿಕೊಳ್ಳುತ್ತಾರೆ. ಹಣದ ಬೇಡಿಕೆ ಇಟ್ಟಾಗ ಮನೆಯಲ್ಲಿ ವಿಷಯ ತಿಳಿಸುವ ಧೈರ್ಯ ಮಾಡದೆ ಆತ್ಮಹತ್ಯೆಗೆ ಒಳಗಾಗಿರುವ ಉದಾಹರಣೆಗಳಿವೆ. ಮಕ್ಕಳು ತಮ್ಮ ಮೇಲೆ ಲೈಂಗಿಕ ಕಿರುಕುಳವಾಗುತ್ತಿದೆ ಎನ್ನಿಸಿದಾಗ ಅದನ್ನು ವಿರೋಧಿಸಬೇಕು. ಶಿಕ್ಷಕರು ಹಾಗೂ ಪೋಷಕರಿಗೆ ತಿಳಿಸಿ ರಕ್ಷಣೆ ಪಡೆದುಕೊಳ್ಳಬೇಕು. ಮನೆಯಲ್ಲಿ ವಿಷಯ ತಿಳಿಸಲು ಹೆದರಿ ನೋವನ್ನು ಅನುಭವಿಸುತ್ತಾ ಆತ್ಮಹತ್ಯೆಯಂತಹ ದಾರಿಯನ್ನು ತುಳಿಯಬಾರದು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ AT ರಾಜೇಂದ್ರ, ಜನತಾ ಶಿಕ್ಷಣ ಟ್ರಸ್ಟ್ನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಣ್ಣಮೊಗ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಲಕ್ಷ್ಮೀ ಪ್ರಸನ್ನ, ಮಹೇಶ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಶ್ಮಿ ಉಪಸ್ಥಿತರಿದ್ದರು. ನಾಗಮಂಗಲ ಪಟ್ಟಣದಲ್ಲಿ ಅಪ್ರಾಪ್ತ ಯುವಕ ಮತ್ತು ಯುವತಿಯರು ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಧರಿಸದೆ ಸ್ಕೂಟರ್ ಮೇಲೆ ಮೂರು ಜನ ಕುಳಿತುಕೊಂಡು ತಮ್ಮದೇ ಆದ ಲೋಕದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸುತ್ತಾರೆ. ಇದರಿಂದ ರಸ್ತೆ ಸಂಚಾರಕ್ಕೂ ತೊಡಕು ಉಂಟಾಗಿ ಸಾರ್ವಜನಿಕ ಸವಾರರಿಗೂ ಕಿರಿಕಿರಿಗೆ ಕಾರಣವಾಗಿದೆ. ನಾಗಮಂಗಲ ಪಟ್ಟಣದಲ್ಲಿ ಅಪ್ರಾಪ್ತ ಯುವಕ ಮತ್ತು ಯುವತಿಯರು ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಧರಿಸದೆ ಸ್ಕೂಟರ್ ಮೇಲೆ ಮೂರು ಜನ ಕುಳಿತುಕೊಂಡು ತಮ್ಮದೇ ಆದ ಲೋಕದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸುತ್ತಿದ್ದಾರೆ. ಇದರಿಂದ ರಸ್ತೆ ಸಂಚಾರಕ್ಕೂ ತೊಡಕು ಉಂಟಾಗಿ ಸಾರ್ವಜನಿಕ ಸವಾರರಿಗೂ ಕಿರಿಕಿರಿಗೆ ಕಾರಣವಾಗಿದೆ. ಸಂಚಾರಿ ನಿಯಮ ಪಾಲಿಸದ ಅಪ್ರಾಪ್ತರನ್ನು RTO ಇಲಾಖೆ ಮತ್ತು ಪಟ್ಟಣದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಅಮೂಲ್ಯವಾದ ಅಪ್ರಾಪ್ತ ಯುವಕ ಮತ್ತು ಯುವತಿಯರ ಜೀವ ಉಳಿಸುವುದರ ಮೂಲಕ ಮುಂದಾಗುವ ಅನಾಹುತಗಳನ್ನು ತಡೆಯಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ. ಅಪ್ರಾಪ್ತ ಮಕ್ಕಳಿಗೆ ವೆಹಿಕಲನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ, ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಮಕ್ಕಳಿಗೆ ಗಾಡಿಯನ್ನು ಓಡಿಸಲಿಕ್ಕೆ ಕೊಡಿ. ದಯವಿಟ್ಟು ಅಪಘಾತಗಳು ದಿನೇ ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸರು ಇದರ ಬಗ್ಗೆ ಕ್ರಮ ತೊಗೊಳ್ಳೋದು ಭಾಳ ಕಷ್ಟ ಆಗ್ತದೆ. ಕಾರಣ ಏನಂತಂದರೆ ಟ್ರಾಫಿಕ್ ಹೆಚ್ಚಾದ್ರಿಂದ ಅಪ್ರಾಪ್ತ ಮಕ್ಕಳಲ್ಲಿ ಜಾಸ್ತಿ 3 ಜನ 4 ಜನ ಹೀಗೆ ಹೋಗ್ತಾ ಇದ್ದಾರೆ. ಮತ್ತು ವೀಲಿಂಗ್ ಮಾಡೋದು ತುಂಬ ಜಾಸ್ತಿ ಆಗಿದೆ ಮಕ್ಕಳಲ್ಲಿ. ಸಾವಿರಾರು ಅಪ್ರಾಪ್ತ ಕಾಲೇಜು ಯುವಕರು ಮತ್ತು ಯುವತಿಯರು ರಸ್ತೆ ನಿಯಮಗಳನ್ನು ಪಾಲಿಸದೆ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲೇ ತ್ರಿಬಲ್ ರೈಡಿಂಗ್ ಹೋಗುವುದು ಸಾಮಾನ್ಯವಾಗಿದೆ. ಕೆಲವು ಪುಂಡ ಯುವಕರು ಕರ್ಕಶ ಶಬ್ದಗಳ ಹಾರನ್ ಮತ್ತು ಸೈಲೆನ್ಸರ್ ಪೈಪ್ಗಳಿಗೆ ಅಳವಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ನಾಗಮಂಗಲ ಪೊಲೀಸ್ ಇಲಾಖೆಯು ಕೂಡ ಅಪ್ರಾಪ್ತ ವಾಹನ ಚಾಲನೆ ಮಾಡುವ ಯುವಕ ಮತ್ತು ಯುವತಿಯರನ್ನು ಗುರುತಿಸಿ ಪೋಷಕರಿಗೆ ದಂಡ ವಿಧಿಸುವ ಮೂಲಕ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಎಚ್ಚರಿಕೆ ನೀಡಿ ಅಪ್ರಾಪ್ತರಿಂದ ಮುಂದಾಗುವ ಅಪಘಾತಗಳನ್ನು ತಪ್ಪಿಸುವರೆ ಕಾದು ನೋಡಬೇಕಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಏನು ಸಾರ್ವಜನಿಕರು ಓಡಾಡ್ತಾರಲ್ಲ ಆ ಪ್ರದೇಶದಲ್ಲಿ ಯುವಕರು ಯುವತಿಯರು ಇವರುಗಳಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾಯಿದೆ. ಏನಕ್ಕೆ ಅಂದರೆ ವೆಹಿಕಲ್ಗಳಿಂದ ಇವರು ಹುಡುಗರುಗಳು ವೀಲ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ
ಬೇರೆಯವರಿಗೆ ಅನಾಹುತಕ್ಕೆ ಕಾರಣವಾಗ್ತಾ ಇದೆ. ಇದನ್ನು ಮಾನ್ಯ ಪೊಲೀಸ್ ಇಲಾಖೆ ಆಗ್ಬೋದು, RTO ಇಲಾಖೆ ಆಗ್ಬೋದು, ಇದನ್ನು ಶೀಘ್ರವೇ ಕ್ರಮಕ್ಕೆ ತಗೋಬೇಕಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಮಂಡ್ಯದ ಚೀರ್ನಹಳ್ಳಿ ರಸ್ತೆಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಕನ್ನಿಕಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗತಕಾಲದ ಇತಿಹಾಸವನ್ನ ಮಕ್ಕಳು ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಎಂದು ನುಡಿದರು. ದೇಶ ಕಟ್ಟುವುದು, ಸಮಾಜ ಕಟ್ಟುವುದು ಸುಲಭದ ಕೆಲಸವಲ್ಲ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆಯಬೇಕಾದರೆ ನಮ್ಮ ಪೂರ್ವಿಕರು ಸಾಕಷ್ಟು ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದರು. ದೇಶವನ್ನ ಯಾರು ಕಟ್ಟಿದರು ಎನ್ನುವುದನ್ನು ಜಯಂತಿಗಳಿಂದ ತಿಳಿದುಕೊಳ್ಳಬಹುದು. ಇತಿಹಾಸ ಗೊತ್ತಿದ್ದರೆ ದೇಶವನ್ನ ಮುನ್ನಡೆಸಬಹುದು. ಹಾಗಾಗಿ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಅರಿವು ಮೂಡಿಸಿಕೊಳ್ಳಬೇಕು ಎಂದರು. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ದಾರೆ. ಅಲ್ಲಿ ವಿವಿಧ ಜನಾಂಗಗಳ ಜನರು ಬದುಕು ಕಟ್ಟಿಕೊಂಡಿದ್ದಾರೆ. ಕೆಂಪೇಗೌಡರು ಕೈಗಾರಿಕೆ, ಕೆರೆ, ಕಟ್ಟೆ, ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಇತಿಹಾಸವನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಒಂದು ನಾಡನ್ನ ಕಟ್ಟೋದಕ್ಕೆ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನು, ಸಂಘರ್ಷಗಳನ್ನು ಅವರು ಮಾಡಿದ್ರು ಅಂತೇಳಿ ನೀವು ತಿಳ್ಕೋಬೇಕು. ಯಾಕೆಂದರೆ ಮುಂದಿನ ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳು. ಇತಿಹಾಸ ಬಲ್ಲವನು ಮುಂದೆ ದೇಶವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ನಾಡಪ್ರಭು ಕೆಂಪೇಗೌಡರು ಏನನ್ನ ಕಟ್ಟಿದ್ರು ಅಂತ ನಿಮ್ಗೆ ಗೊತ್ತಿದೆಯಾ? ಏನನ್ನ ಕಟ್ಟಿದ್ರು? ಯಾವ ನಾಡನ್ನು ಕಟ್ಟಿದ್ರು? ಬೆಂಗಳೂರು. ಇಷ್ಟು ಬೆಂಗಳೂರು ಇವತ್ತು ಎಲ್ಲ ವಿವಿಧ ಜನಾಂಗಗಳ, ವಿವಿಧ ಜಾತಿಗಳ, ವಿವಿಧ ರಾಜ್ಯಗಳ ಜನರು ಅಲ್ಲಿ ವಾಸಿಸ್ಬೇಕು. ಇವೆಲ್ಲ ಬೆಂಗಳೂರಲ್ಲಿ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರು? ಕೆಂಪೇಗೌಡರು. ಅವರ ಒಂದು ಇತಿಹಾಸವನ್ನು ನಾವು ತಿಳ್ಕೋಬೇಕು. ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಜೊತೆಗೆ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೊತೆರ ಮಹದೇವು, ಡಾಕ್ಟರ್ HC ಆನಂದ್, ಕರ್ನಾಟಕ ಸಿರಿಗನ್ನಡ ವೇದಿಕೆ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HD ಕುಮಾರಸ್ವಾಮಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾದ ನಂತರ ಮಂಡ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟುವುದು ಕನಸಿನ ಮಾತು. ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಎಳ್ಳು ನೀರು ತರ್ಪಣ ಬಿಟ್ಟಂತೆ ಎಂದು ನಾಗಮಂಗಲದಲ್ಲಿ ಮಾಜಿ ಸಂಸದ LR ಶಿವರಾಮೇಗೌಡರವರು ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯ ಅಸಲಿ ಬಂಡವಾಳ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಮಯದಲ್ಲಿ ತಿಳಿಯುತ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಪುಟಿದೇಳಲು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಬಿಡುವುದಿಲ್ಲವೆಂದು ತಿಳಿಸಿದರು. ಬಿಜೆಪಿ ಪಕ್ಷ ತರಫನ ಬಿಟ್ಟಿದೆ. ಇಲ್ಲೇನಿದ್ರು ಜನತಾದಳವೇ ಆದ್ದರಿಂದ ನಾವು ಬಿಜೆಪಿ ಬೇಕೋ ಬೇಡವೋ ಹೋಗಿದ್ವಿ. ಈಗ ಅವರು ನಮ್ಮನ್ನು ಯಾರು ಕರೀಲೂ ಇಲ್ಲ, ಕೊಡಲೂ ಇಲ್ಲ. ಚುನಾವಣೆ ಆದಮೇಲೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನಿನ್ನೂ ಸ್ಥಗಿತವಾಗಿದ್ದೀನಿ. ಮುಂದಕ್ಕೆ ನಮ್ಮ ಮುಖಂಡರುಗಳನ್ನೆಲ್ಲ ಕರೆದುಕೊಂಡು ಒಂದು ತಿಂಗಳಾದಮೇಲೆ ಈ ದಿನ ಇವೇನೇನು ನಡೀತಿದ್ವಲ್ಲ ಇದೆಲ್ಲ ನೋಡಿ ಆದಮೇಲೆ ಮುಂದಕ್ಕೆ ಒಂದು ತಿಂಗಳಾದ್ಮೇಲೆ ಬಿಡ್ತೀವಲ್ಲ. ಇಡೀ ರಾಜ್ಯದಲ್ಲೆಲ್ಲ ನನಗೆ ಕುಮಾರಸ್ವಾಮಿ ವಿರೋಧ ಅಂತ ಹೇಳಿದ್ರೆ ಅಲ್ಲ, ಅವರು ಆ ಪಾರ್ಟಿಯಲ್ಲಿ ಸೇರ್ಕೊಂಡ ಮೇಲೆ ಇನ್ನು ಬಿಜೆಪಿ ಮೇಲೆ ಕೇಳಕ್ಕೆ ಬಿಡ್ತಾರ? ಇಡೀ ನಿಮ್ಮ ಬಿಜೆಪಿ ಅಂದ್ರೆ ನಿಮ್ಮ ನಾಯಕರುಗಳಂದ್ರೆ ಅವ್ರನ್ನೇ ಕೇಳಬೇಕು. ಹೇಗೆ ಸುಮ್ಮನೆ ಮುಂದಕ್ಕೆ ನಿಮ್ಮ ಬಿಜೆಪಿ ಆಗಬೇಕಲ್ಲ. ಈಗ ಕಾಂಗ್ರೆಸ್ ಬಿಜೆಪಿಯವರು JDS ಹೊಂದಾಣಿಕೆ ಮಾಡ್ಕೊಂಡ್ರು. ಹೊಂದಾಣಿಕೆ ಮಾಡ್ಕೊಂಡಾದ್ಮೇಲೆ ಕುಮಾರಸ್ವಾಮಿಯವರು ಬಿಜೆಪಿ ಮುಸ್ಕೊಳಕ್ಕೆ ಕೊಡ್ತಾರ? ಅದಾಗತ್ತಾ? ಇವತ್ತೇ ಬರೆದಿಟ್ಕೊಳ್ಳಿ, ಅದ್ರ ಕತೆ ಮುಗಿಯಿತು, ಕ್ಲೋಸ್. ಹೆಚ್ಚಿಗೆ ಬಗ್ಗೆ ಚರ್ಚೆ ಇಲ್ಲ. ಗೋಷ್ಠಿಯಲ್ಲಿ ಲಾರಿ ಚೆನ್ನಪ್ಪ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಹೇಮರಾಜ್, CJ ಕುಮಾರ್, ನಟರಾಜ್ ಹಾಗೂ ಶಿವರಾಮೇಗೌಡರವರ ಅಭಿಮಾನಿಗಳು ಭಾಗವಹಿಸಿದ್ದರು. ಸಹಕಾರ ಸಚಿವ KN ರಾಜಣ್ಣ ಅವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಕುರಿತು ನೀಡಿರುವ ಹೇಳಿಕೆ ಖಂಡನೀಯ. ಈ ಕೂಡಲೇ ರಾಜಣ್ಣ ಸ್ವಾಮೀಜಿಗಳ ಕ್ಷಮೆ ಯಾಚಿಸಬೇಕು ಎಂದು ಮದ್ದೂರಿನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ VC ಉಮಾಶಂಕರ್ ಆಗ್ರಹಿಸಿದರು. ಸಹಕಾರ ಸಚಿವ ರಾಜಣ್ಣರವರ ಹೇಳಿಕೆಯನ್ನು ಖಂಡಿಸಿ ಹಾಗೂ ಸ್ವಾಮೀಜಿಗಳು
ಕ್ಷಮೆ ಕೋರಲು ಆಗ್ರಹಿಸಿ ಮದ್ದೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವಿ.ಸಿ. ಉಮಾಶಂಕರ್ ಅವರ ನೇತೃತ್ವದಲ್ಲಿ ಸಹಕಾರ ಸಚಿವ ಕೆ. ರಾಜಣ್ಣ ಅವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಕುರಿತು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ. ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸ್ವಾಮೀಜಿಗಳು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ವೇಳೆ ಮುಖ್ಯಮಂತ್ರಿ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುವ ಕುರಿತು ನೀಡಿದ ಸಲಹೆಗೆ ರಾಜಣ್ಣ ಉದ್ದಟತನದಿಂದ ಪ್ರತಿಕ್ರಿಯೆ ನೀಡಿ ಪೀಠ ಬಿಟ್ಟುಕೊಡುವ ಕುರಿತು ಮಾತನಾಡಿರುವ ಕ್ರಮ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇಷ್ಟು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಮುಂದಿನ ದಿನಗಳಲ್ಲಿ ನೀವು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಆ ಸಭೆಗೆ ಒಂದು ಮನವಿ ಮಾಡಿದಂಥ ಸಂದರ್ಭದಲ್ಲಿ ದುರಹಂಕಾರಿ ಸಚಿವ ಕೆ. ಎನ್. ರಾಜಣ್ಣರವರು ನಾನು ಮಠಾಧಿಪತಿಗಳು ಈ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ನಾನು ಸನ್ಯಾಸಿಯಾಗಿ ಆ ಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ನಾಡಿನ ಎಲ್ಲ ಮಠಾಧಿಪತಿಗಳಿಗೆ ಅವಮಾನವನ್ನು ಮಾಡಿದ್ದಾರೆ. ರಾಜಣ್ಣರವರು ಮಠಾಧಿಪತಿಗಳಿಗೆ ಗೌರವವನ್ನು ಕೊಡುವುದೇ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಠಾಧೀಶರಿಗೆ ಗೌರವ ಕೊಡೋದಾದ್ರೆ ಅವರ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ರಾಜಾಧೀಶರು ಮಾನ್ಯ ರಾಜಣ್ಣರವರು ಕನ್ನಡಿಗರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದುಪುರ ಶಿವಲಿಂಗೇಗೌಡ, ಅಶೋಕ್, ನಾರಾಯಣ್, ಪ್ರಸನ್ನಕುಮಾರ್, ತಿಮ್ಮಯ್ಯ, ತಗ್ಗಳ್ಳಿ ಗೋಪಾಲ್, ತೂಬಿರಂಗೆರೆ ರಾಜು, ತಿಪ್ಪೂರು ರಾಜೇಶ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕದ ದಲಿತ ಚಳುವಳಿಗೆ 50 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಸಂಭ್ರಮೋತ್ಸವವನ್ನು ಬೆಂಗಳೂರಿನ ವಸಂತ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಜುಲೈ 10ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ಶಿವರಾಜ್ ಮರಳಿಗ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವರಾಜ್ ಮರಳಿಗ ಅವರು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರು ಸ್ಥಾಪಿಸಿರುವ ದಲಿತ ಚಳುವಳಿಗೆ 50 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಸಂತ ನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಜುಲೈ 10ರಂದು ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಿದ್ದರಾಮಯ್ಯ ಅವರು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸ್ಥಾಪಿತ ದಲಿತ ಚಳುವಳಿಯಲ್ಲಿ ಭಾಗವಹಿಸಿ ಈಗ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಅವರೇ ದಲಿತ ಚಳವಳಿಯ 50 ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಆದ ಕಾರಣ ದಲಿತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ಕರ್ನಾಟಕ ದಲಿತ ಸಂಘ ಸಮಿತಿಯ ಮಂಡ್ಯ ಜಿಲ್ಲಾ ಸಮಿತಿ ಏನು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ದಲಿತ ಸಂಘ ಸಮಿತಿಗೆ ಒಂದು 50 ತುಂಬಿದವರ ಸಂಭ್ರಮ, 50 ವರ್ಷಗಳ ಸಂಭ್ರಮ ನಡೀತಾ ಇದೆ. ಆ ಸಂಭ್ರಮೋತ್ಸವಕ್ಕೆ ಇಡೀ ಜಿಲ್ಲಾದ್ಯಂತ ನಮ್ಮ ಕಾರ್ಯಕರ್ತರು ಸಜ್ಜುಗೊಳ್ಳಬೇಕು. ದೀನ ದಲಿತರ ಪರವಾಗಿ, ನೊಂದವರ ಪರವಾಗಿ, ಮಹಿಳೆಯರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಈ ಚಳುವಳಿ ಮುಂದಿನ ದಿನಗಳಲ್ಲೂ ಕೂಡ ಅದೇ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಸಾಗಬೇಕು ಎಂಬತಕ್ಕಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು 50ರ ಸಂಭ್ರಮವನ್ನು ಬೆಂಗಳೂರಿನ ವಸಂತ ನಗರದಲ್ಲಿ ಮಾಡ್ತಾ ಇದ್ದೀವಿ. ರಾಜ್ಯ ಸಮಿತಿ ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತೆ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಉದ್ಘಾಟನೆಗೆ ಕರೆದಿದ್ದಾರೆ. ಅವರು ಕೂಡ ಒಪ್ಪಿದ್ದಾರೆ, ಬರ್ತಾರೆ. ಜುಲೈ 10ನೇ ತಾರೀಕು 2024 ಬುಧವಾರ 50ರ ಸಂಭ್ರಮ ನಡೀತದೆ. ನಮ್ಮ ಮಂಡ್ಯ ಜಿಲ್ಲಾದ್ಯಂತ ಇರತಕ್ಕಂಥ ಎಲ್ಲ ದಲಿತ ಸಮುದಾಯದವರು ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು, ಸಂಭ್ರಮೋತ್ಸವವನ್ನು ಆಚರಿಸಬೇಕು ಅಂತ ಹೇಳ್ತಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದೇವರಾಜ್, ಶಂಕರ್, ಶ್ರೀನಿವಾಸ್, ಪ್ರಕಾಶ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಮಂಡ್ಯದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ. ಬಾಲ್ಯ ವಿವಾಹ ನಿಷೇಧ ಕಾರ್ಯಾಗಾರ ಯಶಸ್ವಿ. ಲೈಂಗಿಕ ಅಪರಾಧದಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಗಂಡು ಮಕ್ಕಳು ಸಹ ಬಲಿಪಶು. ಮಕ್ಕಳಿಗೆ ಫೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಅವಶ್ಯಕ ಎಂದ ನ್ಯಾಯಮೂರ್ತಿ. ವಿವಿಧ ಸಂಘ ಸಂಸ್ಥೆಗಳ ಸಮಿತಿಗಳ ದಿನಾಚರಣೆ, ಸನ್ಮಾನ ಸಮಾರಂಭ. ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜು ಚಾಲನೆ. ರಕ್ತದಾನ ಮಾಡಿ ಜೀವ ಉಳಿಸಿ ಎಂದ ಮೀರಾ ಶಿವಲಿಂಗಯ್ಯ. ಬಿಜೆಪಿ ಕಾರ್ಯಕರ್ತರಿಂದ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲ.
ನಾಲೆಗೆ ನೀರು ಬಿಡುಗಡೆ, ಇಂಧನ ದರ ಇಳಿಕೆಗೆ ಆಗ್ರಹ. ಮಂಡ್ಯದಲ್ಲಿ ಕೆ ವಿವೇಕಾನಂದರಿಗೆ ಅಭಿನಂದನೆ. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಲಹೆ, ಉಪನ್ಯಾಸಕರ ನೋವಿಗೆ ಸ್ಪಂದಿಸುವೆ ಎಂದ ವಿಧಾನ ಪರಿಷತ್ ನೂತನ ಸದಸ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.